ನ್ಯೂಸ್ಗೆ ಸ್ವಾಗತ. ನಾನು ಡಿಂಪ್ರಿತಾ ಯಶವಂತ್. ಇದೀಗ ಹೆಡ್ಲೈನ್ಸ್. ಉಪನಗರ ರೈಲು ಯೋಜನೆ ವಿಳಂಬ, ಗುತ್ತಿಗೆ ಸಂಸ್ಥೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಸಚಿವ ಎಂಬಿ ಪಾಟೀಲ್. ಬೆಂಗಳೂರಿನ ಬಿಎಚ್ಇಎಲ್ ವಿದ್ಯುನ್ಮಾನ ಘಟಕಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭೇಟಿ ಮಾಡಿ ಪರಿಶೀಲನೆ ನಡೆಸಿದ್ರು. ಜಯದೇವ ಆಸ್ಪತ್ರೆಯಲ್ಲಿ 24 ಗಂಟೆ ಕಾರ್ಯನಿರ್ವಹಿಸಲು ಅಗತ್ಯ ಸಿಬ್ಬಂದಿ ಮತ್ತು ಹಣ ಒದಗಿಸಲಾಗುವುದು ಎಂದು ಸಿಎಂ ಸಿದ್ದರಾಮಯ್ಯ ಘೋಷಿಸಿದ್ರು. ಜಿಎಸ್ಟಿ ಆದಾಯ ತೆರಿಗೆ ತುಂಬುವವರ ಗೃಹಲಕ್ಷ್ಮಿ ಅರ್ಜಿ ತಿರಸ್ಕಾರ ಮಾಡಿದ್ದೇವೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿಕೆ. ನನ್ನ ಕುಟುಂಬದ ತಂಟೆಗೆ ನೀನು ಬಂದ್ರೆ ನಿನ್ನ ಕುಟುಂಬದ ತಂಟೆಗೆ ಇನ್ನೊಬ್ಬರು ಎಂದು ಕುಮಾರಸ್ವಾಮಿಗೆ ಡಿಕೆಶಿ ತಿರುಗೇಟು. ರಾಜ್ಯದಲ್ಲಿ ಹೆಚ್ಚಿದ ಮಂಕಿಪಾಕ್ಸ್ ಆತಂಕ, ಆರೋಗ್ಯ ಇಲಾಖೆ ಅಲರ್ಟ್. ಚಿಕಿತ್ಸೆಗೆ ಬೆಂಗಳೂರು ಸೇರಿ 2 ಜಿಲ್ಲೆಗಳ ಗುರುತಿಸಿದ ಸರ್ಕಾರ. ರಾಜಸ್ಥಾನ ಜೋಧ್ಪುರದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ 14 ವರ್ಷದ ಬಾಲಕಿ ಮೇಲೆ ಸಾಮೂಹಿಕ ಅತ್ಯಾಚಾರ. ನಮೀಬಿಯಾದಲ್ಲಿ ತೀವ್ರ ಬರಗಾಲ, ಆಹಾರಕ್ಕಾಗಿ 83 ಆನೆಗಳು ಸೇರಿದಂತೆ 723 ವನ್ಯಜೀವಿಗಳನ್ನು ಕೊಲ್ಲುವ ನಿರ್ಧಾರ. ವಿಶ್ವ ಕ್ರಿಕೆಟ್ನಲ್ಲಿ ಭಾರತದ ಪ್ರಾಬಲ್ಯ, ಐಸಿಸಿ ನೂತನ ಅಧ್ಯಕ್ಷರಾಗಿ ಜೈಶಾ ಅವಿರೋಧವಾಗಿ ಆಯ್ಕೆ. ಆನೆ ನಮ್ಮದು, ಪಕ್ಷದ ಧ್ವಜ ಬಿಡುಗಡೆ ಬೆನ್ನಲ್ಲೇ ನಟ ವಿಜಯ್ ವಿರುದ್ಧ ದಾಖಲಾಯಿತು ದೂರು. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.